ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗಲೇ ನೀವು ಸ್ಕ್ರೀನ್ ಮೇಲೆ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಸ್ತ್ ಆಗಿರೋ ಆಟಿಟ್ಯೂಡ್ ಸ್ಟೇಟಸ್ನ ಈ ರೀತಿ ಲಿರಿಕ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಫೋಟೋ ಹಾಕ್ಬಿಟ್ಟು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಕೊಟ್ಟಿದ್ದೀನಿ. ಹಾಗೆ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡೋಕೋಬೇಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ನೀವು ಮಾಡೋ ಒಂದು ಲೈಕ್ನಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ. ಆಗಿದ್ರೆ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋದ ಪ್ರಿವ್ಯೂ ನೋಡಿಕೊಂಡು ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಮೊದಲು ಈ ರೀತಿ ವಿಡಿಯೋ ಮಾಡೋಕೆ ಬಂದರೆ ನಿಮಗೆ ಈ ರೀತಿ ಒಂದು ಪ್ರಾಜೆಕ್ಟ್ ಬೇಕಾಗುತ್ತೆ. ಈ ಪ್ರಾಜೆಕ್ಟ್ನ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಎಲಾಟ್ನೇಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಮೊದಲು ಈ ರೀತಿ ಪ್ರಾಜೆಕ್ಟ್ನ ಓಪನ್ನ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ ತಕ್ಷಣ ಇವಾಗೇನಿಲ್ಲ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನಿಲ್ಲ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ನೀವು ಯಾರು ಫೋಟೋ ಎಡಿಟ್ನ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರ ಫೋಟೋನ ಇಲ್ಲಿ ಆ್ಯಡ್ನ ಮಾಡ್ಕೊರಿ. ನಾನು ಎಕ್ಸಾಂಪಲ್ ಆಗಿ ಫೋಟೋನ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇವಾಗೇನಿಲ್ಲ ಗ್ರೂಪ್ ಒನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನೆಲ್ಲ ನಾನು ಮೊದಲೇ ಪೇಜ್ಗಳನ್ನ ಸೆಟ್ ಮಾಡಿ ಕೊಟ್ಟಿರ್ತೀನಿ. ಇವಾಗೇನೆಲ್ಲ ನಿಮ್ಮ ಇಲ್ಲಿ ಫೋಟೋ ಇದೆಯಲ್ಲ, ಈ ಫೋಟೋದಲ್ಲಿ ನಿಮ್ಮ ಫೋಟೋನ ರಿಪ್ಲೇಸ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫೋಟೋ ಮೇಲೆ ಕ್ಲಿಕ್ನ ಮಾಡ್ಕೊಡ್ರಿ. ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇವಾಗ ಇಲ್ಲಿ ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂತಿರ್ತಾರಲ್ಲ ಅವ್ರ ಫೋಟೋನ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಂಡಿರೋ ಇಮೇಜ್, ಈ ರೀತಿ ಇಮೇಜ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಇವಾಗ ಇಲ್ಲಿ ಈ ರೀತಿ ಇಮೇಜ್ನ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇವಾಗ ಸ್ವಲ್ಪ ಇದನ್ನ ಈ ರೀತಿ ಸೈಜ್ನ ಡಿಸ್ಕ್ರೀಸ್ನ ಅಂದರೆ ಚಿಕ್ಕದಾಗಿ ಮಾಡ್ಕೊತೀನಿ. ಅದಾದ ತಕ್ಷಣ ಈ ಕ್ರೌನ್ PNG ಏನಿದೆಯಲ್ಲ ಇದನ್ನು ಕೂಡ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊತೀನಿ. ಮಾಡ್ಕೊಂಡಾದ ತಕ್ಷಣ ನೋಡ್ಕೋಬೋದು ಈ ರೀತಿ ಕ್ರಿಯೇಟ್ ಆಗಿದೆ. ಅದಾದ ತಕ್ಷಣ ಇವಾಗೇನೆಲ್ಲ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಇವಾಗ ನೋಡ್ಕೋಬೋದು ನಿಮ್ಮ ವಿಡಿಯೋ ಈ ರೀತಿ ಕ್ರಿಯೇಟ್ ಆಗಿದೆ. ಅದಾದ ತಕ್ಷಣ ಇವಾಗೇನೆಲ್ಲ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಅದಾದ ತಕ್ಷಣ ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಓವರ್ಲೇ ವಿಡಿಯೋ ಬಿಟ್ಟಿರ್ತೀನಿ. ಆ ಓವರ್ಲೇ ವಿಡಿಯೋನ ನೀವು ಡೌನ್ಲೋಡ್ನ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಈ ರೀತಿ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡಾದ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗ್ಬಿಟ್ಟು ಈ ರೀತಿ ಲೈಟಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಟವ್ರಿ. ಕೊಟ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಇದನ್ನ ಈ ಬ್ರಷ್ PNG ಮೇಲ್ಗಡೆ ತೊಗೊಂಬಂದ್ಬಿಟ್ಟು ಸೆಟ್ನ ಮಾಡಿ. ಸೆಟ್ ಮಾಡಾದ ತಕ್ಷಣ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗ್ಬಿಟ್ಟು ಇದನ್ನ ಈ ರೀತಿ ಸ್ವಲ್ಪ ರೊಟೇಟ್ನ ಮಾಡ್ಕೊರಿ. ಇಲ್ಲಿ ನೋಡ್ಕೋಬೋದು ಲಿರಿಕ್ಸು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಅದಾದ ತಕ್ಷಣ ಇವಾಗೇನೆಲ್ಲ ಮತ್ತೆ ಟೆಲಿಗ್ರಾಮ್ ಚಾನಲಲ್ಲಿ ಇನ್ನೊಂದು ಗ್ಲಾಸ್ ಬ್ರೇಕಿಂಗ್ ಓವರ್ಲೇನ ಕೊಟ್ಟಿರ್ತೀನಿ. ಅದನ್ನು ಕೂಡ ಇವಾಗ ಈ ರೀತಿ ಆ್ಯಡ್ನ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಇದನ್ನ ಫುಲ್ ಸ್ಕ್ರೀನಾಗಿ ಕ್ರಿಯೇಟ್ನ ಮಾಡ್ಕೊರಿ. ಮೊದಲು ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಾದ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೈಟಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಡ್ಕೊರಿ. ಇದರ ಮ್ಯೂಸಿಕ್ನ ನೀವು ಮ್ಯೂಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಸಾಂಗ್ ಜೊತೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆದ ತಕ್ಷಣ ಇದನ್ನ ಕಾಪಿ ಮಾಡ್ಕೊರಿ. ಮತ್ತು ಇವಾಗ ಇಲ್ಲಿ ಪೇಸ್ಟ್ನ ಮಾಡಿ. ಇದೇ ರೀತಿ ಸಾಂಗ್ ಎಲ್ಲವರೆಗಿದೆ ಅಲ್ಲಿವರೆಗೂ ಈ ರೀತಿ ಕಾಪಿ ಪೇಸ್ಟ್ನ ಮಾಡ್ಕೊರಿ ಈ ಓವರ್ಲೇನ. ಮತ್ತು ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ನ ಮಾಡ್ಕೊಂಬಿಡಿ. ಈ ರೀತಿ ಕಟ್ ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ ರೆಡಿಯಾಗಿರೋ ವಿಡಿಯೋನ ಎಕ್ಸ್ಪೋರ್ಟ್ನ ಮಾಡ್ಕೋಬೋದು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮತ್ತು ಚಾನಲ್ಗೆ ಯಾರು ಹೊಸದಾಗಿ ಬಂದರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಟ್ರೆಂಡಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.